ವೀಕ್ಷಕರೇ, ಈ ಸಿಸಿಟಿವಿ ದೃಶ್ಯಾವಳಿಗಳನ್ನ ಒಮ್ಮೆ ಗಮನಿಸಿ. ಈ ವಿಷಯದ ಬಗ್ಗೆ ಹೇಳೋ ಮುಂಚೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ದರೋಡೆಕೋರರು ಯಾವ ಸಮಯದಲ್ಲಿ ಯಾವ ವೇಷದಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ. ಕಳ್ಳರ ಕೈಚಳಕ ಯಾವ ರೀತಿ ಇರುತ್ತೆ ಅಂದ್ರೆ, ಒಮ್ಮೊಮ್ಮೆ ನಾವು ಮನೆ ಒಳಗಡೆ ಇದ್ರೂ ಕೂಡ ಮನೆ ಹೊರಗಡೆ ಯಾವುದಾದ್ರೂ ವಸ್ತುವನ್ನ ದರೋಡೆಕೋರರು ಅಪಹರಿಸಿಕೊಂಡು ಹೋದ್ರೂ ಕೂಡ ನಮ್ಗೆ ಅದರ ಅರಿವೇ ಆಗಲ್ಲ. ಯಾಕಂದ್ರೆ ಈ ಖದೀಮರು ಅಷ್ಟು ನಾಜುಕಾಗಿ ಬಂದು ಲಪಟಾಯಿಸಿಕೊಂಡು ಹೋಗ್ತಾರೆ. ಇದಲ್ಲದೆ ಒಂದಿಷ್ಟು ಮಂದಿ ದರೋಡೆಕೋರರು ಬೇರೆ ಬೇರೆ ವೇಷವನ್ನ ಧರಿಸಿ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವ ಸುದ್ದಿ ನೀವು ನೋಡಿರ್ತೀರಾ. ಆದ್ರೆ ಇಲ್ಲಿ ಕೂದಲೆಳೆಯ ಅಂತರದಲ್ಲಿ ಸುಮಾರು 8 ರಿಂದ 9 ಮಂದಿ ದರೋಡೆಕೋರರಿಂದ ಒಂಟಿ ಮಹಿಳೆ ಪಾರಾಗಿದ್ದು ನಿಜಕ್ಕೂ ರೋಚಕ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಒಂದು ದೊಡ್ಡ ದುರಂತವೇ ಸಂಭವಿಸುತ್ತಿತ್ತು. ಕೂದಲೆಳೆಯ ಅಂತರದಲ್ಲಿ ಈ ಒಂಟಿ ಮಹಿಳೆ ಪಾರಾಗಿದ್ದು ಅದೃಷ್ಟವೋ ಸಮಯ ಪ್ರಜ್ಞೆಯೋ ನಿಮ್ಗೆ ಗೊತ್ತಾಗತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ನಿಮ್ಗೂ ಕೂಡ ಈ ಸ್ಟೋರಿಯಿಂದ ಒಂದಷ್ಟು ಉಪಯೋಗ ಆಗತ್ತೆ. ಕಳೆದ ವಾರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಮಣೂರಿನಲ್ಲಿ ನಡೆದ ಘಟನೆ ನಿಜಕ್ಕೂ ಮೈ ಜುಮ್ ಎನಿಸಿಬಿಡುತ್ತೆ. ಸಿಸಿಟಿವಿಯಲ್ಲಿ ನೀವು ಈ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಈ ಮನೆ ಕವಿತಾ ಅವರಿಗೆ ಸೇರಿದ್ದು. ಕವಿತಾ ಮುಂಜಾನೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಆಗಷ್ಟೇ ಮನೆಗೆ ಬಂದಿರುತ್ತಾರೆ. ಅವರ ಪತಿ ಕೂಡ ತಮ್ಮ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದರು. ಇದೇ ಸಮಯಕ್ಕೆ ಹೊಂಚು ಹಾಕಿ ಕಾದಿದ್ದ ಸುಮಾರು 8 ರಿಂದ 9 ಮಂದಿ ತಂಡ ಒಂಟಿ ಮಹಿಳೆ ಇರುವುದನ್ನ ಗಮನಿಸಿ ಮನೆಯ ಒಳಗಡೆ ಪ್ರವೇಶಿಸಲು ಗೇಟ್ ಅನ್ನ ತಳ್ಳುತ್ತಿದ್ದರು. ಈ ವೇಳೆ ಮನೆಯ ಒಳಗಡೆ ಇದ್ದ ಕವಿತಾ ದೈನಂದಿನ ಚಟುವಟಿಕೆಯಲ್ಲಿ ನಿರತರಾಗಿದ್ದು ಆರಂಭದಲ್ಲಿ ಅವರಿಗೆ ಇದರ ಅರಿವೇ ಆಗಿರಲಿಲ್ಲ. ಸಿಸಿಟಿವಿಯ ಒಂದಷ್ಟು ದೃಶ್ಯಾವಳಿಗಳನ್ನ ಗಮನಿಸ್ತಾ ಹೋಗಿ ಈ ಖದೀಮರ ತಂಡ ಮುಂಜಾನೆ ಸುಮಾರು 8:30 ಸಮಯಕ್ಕೆ ಕವಿತಾರ ಮನೆಯ ಬಳಿ ಬಂದಿದ್ದಾರೆ. ಮುಂಚೆನೆ ಎಲ್ಲವೂ ಪ್ಲಾನ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ತಿಳಿಯುತ್ತೆ. ಯಾಕಂದ್ರೆ ನೀವು ಅವರು ಹಾಕಿರೋ ಬಟ್ಟೆಯನ್ನ ಕೂಲಂಕುಷವಾಗಿ ಗಮನಿಸಿ. ಸಾಮಾನ್ಯವಾಗಿ ಇವರನ್ನ ನೋಡಿದ್ರೆ ಐಟಿ ದಾಳಿ ವೇಳೆ ಟಿಪ್ ಟಾಪ್ ಆಗಿ ಬರ್ತಾರೆ ಅಲ್ವಾ, ಆ ರೀತಿ ತಮ್ಮ ವೇಷವನ್ನ ಬದಲಾಯಿಸಿಕೊಂಡು ಬಂದಿರುತ್ತಾರೆ. ಯಾರೇ ಅಧಿಕಾರಿಗಳು ಮನೆಗೆ ಬಂದ್ರೆ ಈ ರೀತಿ ಕದ್ದು ಮುಚ್ಚಿ ಬರ್ತಾರ? ಅದಲ್ಲದೆ ಇವರು ಮನೆಯ ಗೇಟ್ ಅನ್ನ ಬಲವಂತವಾಗಿ ತೆರೆಯಲು ನೋಡಿದ್ರು. ಆದ್ರೆ ಅದು ಆಗದ ಕಾರಣ ಕಾಂಪೌಂಡ್ ಹಾರಲು ಶುರು ಮಾಡುತ್ತಾರೆ. ಇದರಲ್ಲೇ ನೀವು ಗಮನಿಸಿ, ಇದು ಪ್ಲಾನ್ ಮಾಡಿ ಪಕ್ಕ ವೇಷ ಧರಿಸಿ ಮನೆಗೆ ಕನ್ನ ಹಾಕಲು ಬಂದ ಖದೀಮರು ಅಂತ. ಕೊನೆಗೂ ಕಾಂಪೌಂಡ್ ಹಾರಿ ಬಂದ ಈ ಖದೀಮರ ತಂಡ ಅಲ್ಲಲ್ಲಿ ಏನ ಹುಡುಕಿದ ರೀತಿ ಮಾಡುತ್ತಾರೆ. ನಂತರ ಓರ್ವ ವ್ಯಕ್ತಿ ಮನೆಯ ಕಾಲಿಂಗ್ ಬೆಲ್ ಅನ್ನ ಒತ್ತುತ್ತಾನೆ. ಇನ್ನೋರ್ವ ವ್ಯಕ್ತಿ ಬಾಗಿಲನ್ನ ವಿಪರೀತವಾಗಿ ಬಡಿಯಲು ಪ್ರಾರಂಭಿಸುತ್ತಾನೆ. ಮನೆಯ ಒಳಗಡೆ ಇದ್ದ ಕವಿತಾಗೆ ಯಾವುದು ಕೂಡ ಅರಿವೇ ಆಗಿರಲಿಲ್ಲ. ಬಹುಶಃ ಕಾಲಿಂಗ್ ಬೆಲ್ ಒತ್ತಿದ್ದು ಕವಿತಾ ಅವರಿಗೆ ಕೇಳಿಸಿರಲಿಲ್ಲ ಅನ್ಸುತ್ತೆ. ಕೇಳಿಸಿದ್ರೆ ಒಮ್ಮೆಲೆ ಬಾಗಿಲನ್ನ ಓಪನ್ ಮಾಡಿದ್ರೆ ಏನ್ ಕತೆ ಹೇಳಿ. ಇಲ್ಲಿ ಕವಿತಾರ ಇನ್ನೊಂದು ಅದೃಷ್ಟ ಅಂದ್ರೆ ಮನೆಯಲ್ಲಿ ಸಿಸಿಟಿವಿ ಕೂಡ ಹೈ ಸೆಕ್ಯೂರಿಟಿ ಆಗಿತ್ತು. ಈ ಸಿಸಿಟಿವಿ ಕುಂದಾಪುರ ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯು ಮಾನಿಟರ್ ಮಾಡ್ತಾ ಇತ್ತು. ದಿನದ 24 ಗಂಟೆ ಕಾರ್ಯನಿರ್ವತರಾಗಿರುವ ಈ ಸಂಸ್ಥೆಯು ಈ ಹಿಂದೆ ಕೂಡ ಬಹಳಷ್ಟು ಕಡೆ ದರೋಡೆ, ಕಳ್ಳತನ ಹಾಗೂ ದೊಡ್ಡ ದೊಡ್ಡ ದುರಂತಗಳನ್ನ ತಪ್ಪಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿದೆ. ಪೊಲೀಸರ ಸಹಯೋಗದೊಂದಿಗೆ ಈ ಕಂಪನಿಯು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿವರೆಗೂ ಸುಮಾರು 50ಕ್ಕೂ ಹೆಚ್ಚು ಅಪರಾಧಿಗಳನ್ನ ಅಪರಾಧ ಆಗದೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಹೌದು, ಕವಿತಾ ಅವರ ಮನೆಯಲ್ಲಿ ಕೂಡ ಇದೇ ಕಂಪನಿಯ ಸಿಸಿಟಿವಿ ಇದ್ದಿದ್ದು ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಕೃಷ್ಣ ಹಾಗೂ ಸಿಬ್ಬಂದಿ ವರ್ಗದ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳಬಹುದು. ಅಪರಿಚಿತ ವ್ಯಕ್ತಿಗಳು ಕವಿತಾರ ಮನೆ ಬಳಿ ಬಂದಿದ್ದು ಮೊದಲಿಗೆ ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯ ಸಿಬ್ಬಂದಿಗಳು ಗಮನಿಸಿದ್ದು ಕೂಡಲೇ ಆ ದೃಶ್ಯಾವಳಿಗಳ ಫೋಟೋವನ್ನ ಸೆರೆ ಹಿಡಿದು ಕವಿತಾರ ಮೊಬೈಲ್ಗೆ ಕಳುಹಿಸಿ ಕರೆ ಮಾಡಿದ್ದರು. ಆ ಸಮಯದಲ್ಲಿ ಕವಿತಾರಿಗೆ ಅವರ ಮೊಬೈಲ್ ಸದ್ದು ಕೇಳಿರಲಿಲ್ಲ ಅನ್ಸುತ್ತೆ. ನಂತರ ಖುದ್ದಾಗಿ ಕೃಷ್ಣ ಅವರೇ ಕರೆ ಮಾಡಿದ್ದು ಕವಿತಾ ಅವರು ಆ ಕರೆಯನ್ನ ಸ್ವೀಕರಿಸಿದ್ದರು. ದರೋಡೆಕೋರರು ಮನೆಯ ಹೊರಗಡೆ ಇದ್ದ ವಿಚಾರ ತಿಳಿದ ಕವಿತಾ ಒಮ್ಮೆಲೆ ಭಯ ಬಿದ್ದಿದ್ದಾರೆ. ಇದೇ ಸಮಯದಲ್ಲಿ ಕೃಷ್ಣ ಅವರು ಕರೆಯಲ್ಲೇ ಧೈರ್ಯ ಹೇಳುತ್ತಿದ್ದರು. ಇಷ್ಟಾಗುವಷ್ಟರಲ್ಲೇ ಎಷ್ಟು ಬಾಗಿಲು ಬಡಿದರೂ ಬಾಗಿಲನ್ನ ತೆರೆಯದ ಕಾರಣ ಅಲ್ಲಿದ್ದ ಖದೀಮರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಕಾಲ್ಕಿತ್ತಿದ್ದಾರೆ. ಇಲ್ಲಿ ನಾವು ಮೇಲೆ ಹೇಳಿದ ಹಾಗೆ ಒಂದು ಕವಿತಾ ಅವರ ಅದೃಷ್ಟ ಚೆನ್ನಾಗಿತ್ತು. ಬಾಗಿಲು ಬಡಿದ ಸದ್ದು ಕೇಳಿರಲಿಲ್ಲ. ನಂತರ ಸದ್ದು ಕೇಳಿದ್ದರೂ ಕೂಡ ಬಾಗಿಲನ್ನ ತೆರೆಯಲಿಲ್ಲ. ಇನ್ನೊಂದು ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯ ಸಮಯ ಪ್ರಜ್ಞೆ ಕೂಡ ಹೌದು. ತಕ್ಷಣಕ್ಕೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸಿದ ಕೂಡಲೇ ಆಕೆಗೆ ಕರೆ ಮಾಡಿ ಎಚ್ಚೆತ್ತುಕೊಳ್ಳುವಂತೆ ಸಲಹೆಯನ್ನ ನೀಡಿ ಧೈರ್ಯ ಹೇಳಿದ್ದು ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಕೃಷ್ಣ ಅವರ ಕಾರ್ಯ ನಿಜಕ್ಕೂ ಮೆಚ್ಚಲೇಬೇಕು. ಇಲ್ಲಿ ಆಗಿರುವ ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿದ್ದು ಇಷ್ಟೇ: ಅಪರಿಚಿತ ವ್ಯಕ್ತಿ ಯಾರೇ ಮನೆ ಬಳಿ ಬಂದ್ರು ತಕ್ಷಣಕ್ಕೆ ಅವರನ್ನ ಮನೆ ಬಳಿ ಸೇರಿಸಿಕೊಳ್ಳಬೇಡಿ. ಒಂದು ವೇಳೆ ಈ ಖದೀಮರು ಮನೆಗೆ ನುಗ್ಗಿದರೂ ಕೂಡ ಬಾಗಿಲನ್ನು ಮಾತ್ರ ತೆಗೆಯುವ ತಪ್ಪನ್ನು ಮಾತ್ರ ಮಾಡಬೇಡಿ. ತಕ್ಷಣಕ್ಕೆ ಅನುಮಾನ ಬಂದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಸದ್ಯ ಈ ವಿಚಾರ ಈಗ ಕರಾವಳಿಯತ್ತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಸ್ಕೂಲಿಗೆ ಬಿಟ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿ ಬರ್ತಾ ಇದ್ದೆ. ನನಗೇನು ಗೊತ್ತಿಲ್ಲ. ಬಂದ್ಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಸ್ನಾನಕ್ಕಂತ ಬಂದಿದ್ದೆ. ಬರುವಾಗ ಸೈನ್ ಇನ್ ಸೆಕ್ಯೂರಿಟಿ ಅವ್ರು ಕಾಲ್ ಮಾಡಿದ್ರು. ನಾನು ಫೋನ್ ಎತ್ತಿಲ್ಲ, ನನಗೆ ಗೊತ್ತಾಗಿಲ್ಲ. ತಿರ್ಗಾ ಕೃಷ್ಣ ಅವ್ರು ಕಾಲ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಯಾರೋ ಕಾಂಪೌಂಡ್ ಹಾರಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು.
ಮತ್ತೆ ಅವ್ರು ಫೋನಲ್ಲೇ ಇದ್ರು ನನಗೆ, ನಾನು ನರ್ವಸ್ ಆಗ್ತೀನಿ ಅಂತ. ನೀವು ಏನು ಭಯ ಪಡಬೇಡಿ, ಅವರು ಅಲ್ಲೇ ಇದ್ದಾರೆ, ಏನು ಮಾಡೋದು ಪೊಲೀಸ್ಗೆ ಹೇಳಬೇಕಾ ಅಂತ. ನಾನು ಐ ಟಿ ಅವ್ರು ಯಾರು ಅಂತ 1 ನಿಮಿಷ ಇರಿ ಅಂತ ಅವ್ರಿಗೆ ಹೇಳಿದೆ. ತಿರ್ಗಾ ಅವ್ರು ಹೇಳಿದ್ರು ಅವ್ರು ಹೋದ್ರು ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹಸ್ಬೆಂಡಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡಿಗೆ ಹೇಳ್ಬಿಟ್ಟು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ. ನಿಮ್ಗೆ ಎಂತ ಅನ್ಸ್ತದೆ ಈ ಘಟನೆ? ಇದು ತುಂಬಾ ಡೋರ್ನೆಲ್ಲ ತುಂಬಾ ಮಾಡಿದಾರಲ್ಲ, ತುಂಬಾ ನಾನು ನರ್ವಸ್ ಆಗಿದ್ದೆ, ತುಂಬಾ ಭಯ ಪಟ್ಟಿದ್ದೆ ನಾನು. ಅದೇ ಇವಾಗ ಏನಂತ ನಂಗೆ ಇದು ಯಾರು ಏನಕ್ಕಂತಾನೆ ಮಾಡೋದು ನನಗೆ ತುಂಬಾ ಭಯ ಆಗ್ತಾ ಇದೆ. ಇವಾಗ ಯಾರು ಪರಿಚಯ ಇದ್ದಿಲ್ಲ ನಮ್ಗೆ, ಯಾರು ಒಬ್ರು ಕೂಡ ಪರಿಚಯ ಇದ್ದಿಲ್ಲ. ಅವರು ಮತ್ತೆ ಬಂದ್ಬಿಟ್ಟು ತಿರ್ಗಾ ಮಾಡ್ಬಿಟ್ಟು ಹೋದ್ರಲ್ಲ, ಡೋರ್ ಗೇಟ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ರು. ಮತ್ತೆ ಸ್ವಲ್ಪ ಜನ ಆಚೆನೆ ಇದ್ರು, ನಾನು ಕ್ಯಾಮ್ರಾದಲ್ಲಿ ನಾನು ವಾಚ್ ಮಾಡಿ ನೋಡಿದ್ದೆ. ಅಲ್ಲ, ಈ ದೊಡ್ಡ ಘಟನೆ ನಡಲಿಕ್ಕೆ ಯಾವ ಸಮಯ ಪ್ರಜ್ಞೆ ಫೋನ್ ಮಾಡ್ತಾರೆ? ಅವರು ಕೃಷ್ಣ ಅವ್ರು ಕಾಲ್ ಮಾಡಿದ್ಕೆ ಅವ್ರು ಸ್ವಲ್ಪ ನಂಗೆ ಧೈರ್ಯ ಹೇಳ್ತಾ ಇದ್ರು. ಕಾಲಲ್ಲೇ ಇದ್ರು ಅವ್ರು ನನಗೆ, ಭಯ ಪಡಬೇಡಿ. ಅವಾಗ ನಾನು ನಮ್ಮ ಟಿವಿಯಲ್ಲಿ ನೋಡ್ತಾ ಇದ್ದೆ. ಅವರು ಯಾವ ರೀತಿ ಬಂದವರು? ಇಲ್ಲ, ಒಬ್ರು ಮಾಸ್ಕ್ ಹಾಕೊಂಡಿದ್ರು, ಮತ್ತೆ ಒಬ್ರು ಕೈಲಿ ಬ್ಯಾಗ್ ಇತ್ತು, ಪೊಲೀಸ್ದು ವೇಷ ಹಾಕಿದವ್ರ ಹತ್ರ ಬ್ಯಾಗ್ ಇತ್ತು. ಮತ್ತೆ ಇನ್ನೊಬ್ರು ಗಡ್ಡ ಎಲ್ಲ ಬಿಟ್ಕೊಂಡು ಮಾಡ್ಕೊಂಡಿದ್ರು. ಅವರೇ ಜೋರಾಗಿ ಬಾಗ್ಲೆಲ್ಲ ಬಡಿತಾ ಇದ್ರು. ನನ್ಗೆ ಫುಲ್ ನರ್ವಸ್ ಆಗಿದೆ. ಮಾತ್ರ ಮನೆಯಲ್ಲಿ ಯಾರು ಇದ್ದಿಲ್ಲಲ್ಲ. ಇಲ್ಲ, ಅದೇನು ಕೇಳಿಸಿಲ್ಲ, ಖಾಲಿ ಕಿರ್ಚಿದ್ದು ಒಂಥರ ಕೇಳ್ತಾ ಇತ್ತು. ಮತ್ತೆ ಬಾಗ್ಲನ್ನ ಜೋರಾಗಿ ಮಾಡ್ತಾ ಇತ್ತು. ಸುಮಾರು ಒಂದ್ 6-7 ನಿಮಿಷ ಇದ್ದಿತ್ತು. ಕೊಟ್ಟಿದೀವಿ, ಅವರು ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಬಂದಿದ್ರು. ಹೌದೌದು. ಅಂದ್ರೆ ಅವ್ರು ಏನ್ ಒಂದೇ ದರೋಡೆ ಇರ್ಬೋದು, ಏನಂತ ಅವ್ರು ಮಾಡ್ತಾ ಇದ್ರಲ್ವಾ, ಡೋರ್ ತೆಗ್ದಿದ್ರೆ ಅದೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ. ನನ್ನ ಹೆಸರು ಕವಿತಾ.